ಕನ್ನಡ ಹೀರೋಗಳಿಗೆ ಹೇಳ್ತಾ ಇರೋದು ಏನಂತಂದರೆ, ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅಣ್ಣವರೇ ಆಗ್ಬೋದು, ಆಮೇಲೆ ಸುದೀಪ್ ಅಣ್ಣವರೇ ಆಗ್ಬೋದು, ಶಿವರಾಜ್ ಕುಮಾರ್ ಅಣ್ಣವರೇ ಆಗ್ಬೋದು, ಎಲ್ಲರಿಗೂ ಪ್ರತಿಯೊಬ್ಬ ನಮ್ಮ ಕನ್ನಡ ಹೀರೋಗಳಿಗೆ ಹೇಳ್ತಾ ಇರೋದು ಏನಂತಂದರೆ, ವರ್ಷಕ್ಕೆ 2 ಫಿಲಮ್ ಮಾಡ್ಕೊತ ಬನ್ನಿಯಪ್ಪ. ವರ್ಷಕ್ಕೆ 2 ಫಿಲಮ್ ಮಾಡ್ಕೊಂಬಂದರೆ ಥಿಯೇಟ್ರ್ಗಳು ಉಳಿಯುತ್ತೆ, ಥಿಯೇಟ್ರ್ನವರು ಸಮಸ್ಯೆ ಬರೋಲ್ಲ, ಅವರು ಮುಚ್ಚಾಕಂಗಿಲ್ಲ. ಅದಕ್ಕೆ ನಾವು ಹೇಳ್ತಾ ಇರೋದು ಏನಂತಂದರೆ, ಸಮಸ್ಯೆ ಬಂದಿರೋದು ಇಬ್ಬರಲ್ಲೂ ತಪ್ಪಿದೆ. ಒಂದು ಹೀರೋಗಳದು ಪ್ಯಾನ್ ಇಂಡಿಯಾ ಅಂತಂದು, ಪ್ಯಾನ್ ಇಂಡಿಯಾ ಬಿಡಿ, ಒಳ್ಳೆ ಕರೆಕ್ಟಾಗಿ ಸಿನಿಮಾ ಮಾಡಿದರೆ ಪ್ಯಾನ್ ಇಂಡಿಯಾ ಬೇಡ, ಕರ್ನಾಟಕದಲ್ಲೇ ಒಂದು ಕಲೆಕ್ಷನ್ ಆಗುತ್ತೆ. ಎಕ್ಸಾಂಪಲ್ ಕಾಟೇರನೇ ಸಾಕು. ಕಾಟೇರನೇ ಕನ್ನಡ ಇಂಡಸ್ಟ್ರಿಯಲ್ಲಿ ಏಕೈಕ 250 ಕೋಟಿ ಕಲೆಕ್ಷನ್ ಮಾಡಿರೋಂಥ ಫಿಲಮ್ ಅದು. ಫಸ್ಟು ವಿಷ್ಣು ಅಪ್ಪಾಜಿ ಅವರು ಅವತ್ತಿನ ಕಾಲಕ್ಕೆ ಇವತ್ತಿನ ಜನ್ರೇಷನಿಗೆ ತಗೊಂಡ್ರೆ, ಇವತ್ತಿನ ಜನ್ರೇಷನ್ 500-600 ಕೋಟಿ ರೂಪಾಯಿ ಲೆಕ್ಕ. ಇವತ್ತಿನ ಜನ್ರೇಷನ್ಗೆ ಅವತ್ತಿಗೆ 50 ಕೋಟಿ ಲೆಕ್ಕ. ಅದು 50 ಕೋಟಿ ಅಂದರೆ 600 ಕೋಟಿ ಲೆಕ್ಕ ಅದು. ಅದಕ್ಕೆ ಒಳ್ಳೆ ಫಿಲಮ್ ಮಾಡಿದರೆ ನಮ್ಮ ಕನ್ನಡ ಪ್ರೇಕ್ಷಕರು ಖಂಡಿತವಾಗಿ ಫಿಲಮ್ ನೋಡ್ತಾರೆ, ಥಿಯೇಟ್ರ್ಗಳು ಮುಚ್ಚಿ ಹೋಗಂಗಿಲ್ಲ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.